ಕೈಲೇಕ ನಮಸ್ತೆ. ಇವತ್ತು ನಾವು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಮೈಸಂದ್ರ ಹೋಬಳಿ ಮದ್ನಹಳ್ಳಿ ಗ್ರಾಮದಲ್ಲಿ ಒಂದು ನಿಜವಾಗಿಯೂ ಕೂಡ ವಿಶೇಷ ಸಾಧನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಮ್ಮೂರಿನಲ್ಲಿ ಸಾಕಷ್ಟು 1 ವರ್ಷದಿಂದ ಈ ನಮ್ಮ ಹನುಮಂತಗಳ ಕಾಟ ಇತ್ತು. ನಿಮಗೆಲ್ರಿಗೂ ಗೊತ್ತಿದೆ, ನಾವು ಕೋತಿಯನ್ನು ದೇವರು ಅಂತ ಪೂಜಿಸ್ತೀವಿ. ಹಾಗೆ ಅದು 1 ವರ್ಷಗಳಿಂದ ನಮ್ಮೂರಿನಲ್ಲಿ ಸಾಕಷ್ಟು ಒಂದು 60 ಕೋತಿಗಳು ನಮ್ಮೂರನ್ನು ಆಕ್ರಮಿಸಿದ್ವು ಅಂತ ಹೇಳ್ಬೋದು. ಏನಾಗ್ತಿತ್ತಪ್ಪ ಅಂತ ಹೇಳಿದ್ರೆ, ಮಕ್ಕಳುಗಳು ಓಡಾಡಲಿಕ್ಕೆ ಕಷ್ಟ ಆಗ್ತಾಯಿತ್ತು. ಅವು ತಿಂಡಿ ತಿನಿಸುಗಳನ್ನು ಇಟ್ಕೊಂಡು ಓಡಾಡಬೇಕಾದ್ರೆ ಅದ್ರ ಮೇಲೆ ಅವರು ಅಟ್ಯಾಕ್ ಮಾಡೋ ಅಂಥದ್ದು ಇರ್ಬೋದು. ಮತ್ತು ಏನಾಗಿತ್ತು ಅಂತ ಹೇಳಿದ್ರೆ, ಸಾಕಷ್ಟು ಎಳ್ನೀರನ್ನು ಹಾಳು ಮಾಡ್ತಾಯಿದ್ವು. ಇದು ನಮ್ಮದೊಂದು ಚಿಕ್ಕ ಹಳ್ಳಿ. ಇಲ್ಲಿ ಏನಾಗ್ತಿತ್ತು ಅಂತಂದರೆ, ಮಧ್ಯ ಊರಿದೆ, ಸುತ್ತಲೂ ಕೂಡ ತೋಟಗಳಿದೆ, ಹಣ್ಣುಗಳನ್ನು ಇರ್ಬೋದು, ತೋಟಗಳನ್ನು ಭಾಳ ಹಾಳು ಮಾಡ್ತಾಯಿದ್ವು. ಒಂದು ಕಡೆ ಭಯ ಬಂದುಬಿಟ್ಟಿತ್ತು ಎಲ್ರಿಗೂ ಕೂಡ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ, ಒಂದು ಅಡ್ರೆಸ್ಸು ನಮಗೆ ಪರಿಚಯದವರು ಒಂದು ಅಡ್ರೆಸ್ಸನ್ನು ಕೊಡ್ತಾರೆ. ಅದು ಮಂಡ್ಯ ಜಿಲ್ಲೆಯ ಶಿಕಾರಿಪುರದ ಹತ್ರ ಇರೋವಂಥ ಒಂದು ಅಡ್ರೆಸ್ಸನ್ನು ಕೊಡ್ತಾರೆ. ಹಿಂಗೆ ಕೋತಿ ಹಿಡಿಯೋರು ಇದ್ದಾರೆ, ತುಂಬ ಚೆನ್ನಾಗಿ ಹಿಡಿತಾರೆ ಅಂತ. ಒಂದು ಕಡೆ ನಮಗೇನಾಗ್ತಾಯಿದೆ, ಒಂದು ಕಡೆ ದೇವ್ರ ಸಮಾನ ಆಗಿರೋಂಥ ಕೋತಿಗಳನ್ನು ಹೆಂಗಪ್ಪ ಹಿಡಿಯೋದು, ಹೆಂಗೆ ಇಡ್ಸೋದು, ಅವ್ರು ಏನಾದರೂ ಅದಕ್ಕೆ ಹೊಡಿತಾರ, ಬಡಿತಾರ, ಸಾಯಿಸ್ತಾರ ಅಂತ ಭಯ ನಮಗಿತ್ತು. ಆದರೆ ಅವರು ಯಾವ ಥರ ಸೇಫ್ಟಿಯಾಗಿ ಅಂತಂದರೆ, ನಿಜವಾಗಿಯೂ 2 ಹೆಣ್ಮಕ್ಳು 2 ಗಂಡು ಮಕ್ಕಳು ಆ ಜಾಗಕ್ಕೆ ಬಂದಿದ್ದರು. ಆ ಮಕ್ಕಳ ಸಾಧನೆನ ನಾವು ಗೌರವಿಸ್ಬೇಕಾಗತ್ತೆ. ಯಾಕಂದರೆ ಅವು ನೋವುಗಳು, ಅವು ಕಿತ್ತಾಡುವಂಥ ಸಂದರ್ಭದಲ್ಲಿ ಅವರಲ್ಲಿ ಒಂದು ಹ್ಯುಮ್ಯಾನಿಟಿಯನ್ನು ನಾವು ನೋಡಿದ್ವಿ. ಮಗು ಥರ ಅವ್ರನ್ನ ಸೇಫ್ಟಿ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಅದು ನಮಗೆ ಭಾಳ ಖುಷಿ ಆಯಿತು. ಜೊತೆಗೆ ಅವರು ಒಂದು 2-3 ದಿನ ಅಷ್ಟೇ ಟೈಮನ್ನು ತಗೊಂಡು ಅವುಗಳನ್ನು ಲಾಕ್ ಮಾಡಿದ್ದಾರೆ. ಮತ್ತು ನಮ್ಮಲ್ಲಿ ಆಗ್ತಿದ್ದಂತಹ ನಷ್ಟ ಏನಿದೆ ಅದಕ್ಕೊಂದು ಪರಿಹಾರವನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಬೇರೆಯವರು ನಮಗೆ ಗೊತ್ತಿಲ್ಲ, ನಾನು ಹೇಳೋದೇ ಆದರೆ ನಿಜವಾಗಿಯೂ ಕೂಡ ಯಾವುದೇ ರೀತಿಯ ಶಾಪಕ್ಕೆ ಒಳಗಾಗದೆ ಆ ಸೇಫ್ಟಿ ಮಾಡ್ತಾ ಇದ್ದಾರೆ. ಅಂದರೆ ನೀವು ಆ ಮಂಡ್ಯದ ಅವ್ರ ಕಾಂಟ್ಯಾಕ್ಟ್ ನಂಬರನ್ನು ನೀವು ತೊಗೊಂಡು ಈ ಥರದ್ದೇನಾದರೂ ನಿಮ್ಮೂರಿನಲ್ಲಿ ಪ್ರಾಬ್ಲಮ್ ಇದ್ದಿದ್ದೇ ಆದರೆ ಕರೆಸಿದ್ರೆ ನಿಜವಾಗಿಯೂ ಕೂಡ ನಿಮಗೆ ಒಳ್ಳೆ ಸಹಕಾರ ಸಿಕ್ತಂಗೆ ಆಗುತ್ತೆ. ಹಾಗೆ ನೀವೇನು ಅಂದ್ಕೊಂಡಿದ್ದೀರಾ, ಪೂಜಿಸ್ತಾ ಇದ್ದೀರಾ ಆ ಮಂಗಗಳನ್ನು, ಅದಕ್ಕೆ ಒಂದು ಜಸ್ಟಿಫೈ ಕೊಟ್ಟಂಗೆ ಆಗುತ್ತೆ. ಹಾಗಾಗಿ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಈ ಥರದ್ದೇನಾದರೂ ನಿಮ್ಮೂರಿನಲ್ಲಿ ಸಮಸ್ಯೆ ಇದ್ದರೆ ನೇರವಾಗಿ ನಮ್ಮ ಮಂಡ್ಯದ ಮಕ್ಕಳನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ನಿಜವಾಗಿಯೂ ಕೂಡ ಒಳ್ಳೆ ಸಹಕಾರ ಸಿಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.